ಇವತ್ತಿನ ಯುವ ಉದ್ಯಮಿಗಳಿಗೆ ಅಂದರೆ ಸ್ಟಾರ್ಟಪ್ ಮಾಡೋರು ಇರ್ಬೋದು, ಹೊಸದಾಗಿ ಉದ್ಯಮ ಮಾಡೋದು, ತಾವು ಅವ್ರಿಗೆ ಏನು ಹೇಳಿ ಬಯಸ್ತೀರಿ? ಯಾವ ಥರ ಪ್ಲ್ಯಾನನ್ನು ಮಾಡ್ಕೊಂಡು ಹಣ ಗಳಿಸ್ಬೇಕು, ಆ ಥರ ಉದ್ಯಮವನ್ನು ಯಾವ ಥರ ಮಾಡಬೇಕು? ಮಾರ್ಕೆಟಿಂಗ್ ಭಾಳ ಮುಖ್ಯ. ನಿಮ್ಗೆ ಗೊತ್ತಿದೆ, ಎಷ್ಟೋ ದೊಡ್ಡ ಸಂಶೋಧನೆಗಳು ಮಾರ್ಕೆಟಿಂಗ್ ಇಲ್ಲದೆ ಬಿದ್ದು ಹೋಗಿದ್ದಾವೆ. ಸಣ್ಣ ಸಣ್ಣ ಸಂಶೋಧನೆ ದೊಡ್ಡದಾಗಿಬಿಟ್ಟಿದ್ದಾವೆ ಒಂದೊಂದು. ಆ ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು. ಅದಕ್ಕೆ ನಿಮ್ಮ ಟೀಮ್ ಉದ್ದಿಮೆ ಮಾಡುವಾಗ ನೀವು ಏನು ಪ್ರಾಡಕ್ಟ್ ಮಾಡ್ತೀರಿ ಅದನ್ನು ಮಾರ್ಕೆಟ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು 3 ಥರ ಇದ್ದಾರೆ. ಒಬ್ಬರು ಸಂಶೋಧನೆ ಮಾಡುವಂಥವ್ರು, ಅದನ್ನು ಪ್ರಾಡಕ್ಟ್ ಮಾಡುವಂಥವ್ರು, ಮೂರನೇದು ಮಾರುವಂಥವ್ರು. 3 ಬೇಕು. ಸಂಶೋಧನೆ ಇಲ್ಲದೆ ಪ್ರಾಡಕ್ಟ್ ಮಾಡೋಕ್ಕಾಗಲ್ಲ, ಪ್ರಾಡಕ್ಟ್ ಇಲ್ಲದೆ ಮಾರೋಕ್ಕಾಗಲ್ಲ. ಅದು ಎಲ್ಲದರಲ್ಲೂ ಮುಖ್ಯ ಯಾವುದು ಅಂದರೆ ಫಸ್ಟ್ ಸಂಶೋಧನೆ ಆಗಬೇಕು, ಅದಕ್ಕೆ ಪೂರಕವಾದಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು. ಇಟ್ಕೊಂಡಾಗ ಮಾತ್ರ ಆಗುತ್ತೆ. ಹಣ ಎಷ್ಟೊಂದು ಮಹತ್ವ ಇವತ್ತು ಈ ಜಗತ್ತು. ಯಾವುದೇ ಮಾಡ್ಬೇಕಾದ್ರೆ ಹಣ ಇಲ್ಲದೆ ಶುರು ಮಾಡೋಕ್ಕಾಗೋದೇ ಇಲ್ಲ. ಅದು ಹಣ ಬೇಕು, ಆದರೆ ಒಂದು ಗೆರೆ ಹಾಕ್ಕೋಬೇಕು, ಎಷ್ಟು ಸಾಕು ಅಂತ. ಹಣ, ದುಡ್ಡು, ಕ್ಯಾಶು ಎಲ್ಲವೂ ಕೂಡ ಏನಂತಾರೆ, ಇವತ್ತು ಹಣ ಬೇಕೇ ಬೇಕು, ಹಣ ಇಲ್ಲಂದರೆ ನಡೆಯೋದಿಲ್ಲ, ಹಣನೇ ಪ್ರಾಮುಖ್ಯತೆ ವಹಿಸುವಂಥದ್ದು ಎಲ್ಲ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಆದರೆ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು. ಬನ್ನಿ ಅವರ ಸ್ವಾಗತ. ಸರ್, ಹಣ ಎಷ್ಟೊಂದು ಮಹತ್ವ ಇವತ್ತು ಈ ಜಗತ್ತು? ಹಣ ಮಹತ್ವ ಇದೆ. ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಯಾವುದೇ ಮಾಡ್ಬೇಕಾದ್ರೆ ಹಣ ಇಲ್ಲದೆ ಶುರು ಮಾಡೋಕ್ಕಾಗೋದೇ ಇಲ್ಲ. ಅದು ಹಣ ಬೇಕು, ಆದರೆ ಒಂದು ಗೆರೆ ಹಾಕ್ಕೋಬೇಕು, ಎಷ್ಟು ಸಾಕು ಅಂತ. ಅದಕ್ಕೆ ಸಾಕ್ರೆಟಿಸ್ ಮಾತು ಹೇಳಬೇಕು. ಮತ್ತೆ ಅವನು ಹೇಳ್ತಾನೆ, ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್ ಅಂತ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕೇ ಬೇಕು. ಅನಾವಶ್ಯಕವಾದಂಥ ಎಕ್ಸ್ಟ್ರಾ ದುಡ್ಡು ಬಂದರೆ ಅದು ಹಾದಿ ಬೇರೆ ಹಿಡಿಸುತ್ತೆ ಅಂತ ಅವನ ಅರ್ಥ. ಇವತ್ತು ಪ್ರೊಫೆಷನ್ಗಳಲ್ಲಿ ಯಾವುದೇ ಪ್ರೊಫೆಷನ್ ಇದ್ರೂ ಕೂಡ ಹಣ ಮಾಡಬೇಕು, ಹಣ ಗಳಿಸ್ಬೇಕು, ಜಾಸ್ತಿ ಹಣ ಮಾಡಬೇಕು ಅಂಥವ್ರಿಗೆ ಏನು ಹೇಳ ಬಯಸ್ತೀರಿ? ಅರ್ಥ ಇಲ್ಲ, ಏನೂ ಅರ್ಥ ಇಲ್ಲ. ವಿಚಾರ ಮಾಡಬೇಕು, ನಾನು ಹಣ ಗಳಿಸೋದಕ್ಕೆ ಬದುಕಿದ್ದೇನೋ, ಬದುಕೋದಕ್ಕೆ ಹಣ ಬೇಕು. ಎಷ್ಟು ಹಣ ಬೇಕು ಅನ್ನೋದು ಡಿಸೈಡ್ ಮಾಡೋದು ಹೆಂಗೆ? ಅದು ಹೇಳ್ತೀನಲ್ಲ, ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಂತ. ಅಭದ್ರತೆಯ ಲಕ್ಷಣ ಅದು, ದುಡ್ಡಿನ ಹಪಾಹಪಿ ಇರೋದು. ಅಭದ್ರತೆ, ಭದ್ರತೆಯದ್ದು ಒಂದು ದುಡ್ಡಿನ ಕಳಿಸೋಕೆ ಹೋಗೋದಿಲ್ಲ, ಗ್ಯಾರಂಟಿ ಇದೆ. ನೋಡಿ, ಸಿನಿಮಾ ಸ್ಟಾರ್ಸ್ ಯಾಕೆ ಅಭದ್ರರಾಗ್ತಾರೆ? 2 ಸಿನಿಮಾ ಫೇಲ್ ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅನ್ಸರ್ಟೆನಿಟಿ, ಅನಿಶ್ಚಿತತೆ ಬಂದ ತಕ್ಷಣ ಗ್ರೀಡ್ ಶುರು ಆಗ್ತದೆ. ನೀಡ್ ಈಸ್ ಗುಡ್, ಅವಶ್ಯಕತೆ ಬೇರೆ. ಗ್ರೀಡ್ ಅಂತಿದೆಯಲ್ಲ, ಹಪಾಹಪಿತನ, ಅದು ಡೇಂಜರಸ್. ಯಾಕೆ ಬರುತ್ತೆ ಗೊತ್ತಾ? 2 ಸಿನಿಮಾ ಫೇಲ್ ಆಗಿಬಿಟ್ರೆ ಮುಂದೆ ಸಿನಿಮಾ ಬರೋಲ್ಲ. ಕ್ರಿಕೆಟ್ ಆಡ್ತಾ ಇದ್ದೀನಿ, ಕಾಲು ಮುರಿದ್ಬಿಟ್ರೆ ಕ್ರಿಕೆಟ್ ಹೋಯ್ತು. ಇದ್ದಾಗ ಮಾಡ್ಕೊಂಬಿಡ್ಬೇಕು. ರಾಜಕಾರಣಿಗಳದ್ದು ಅದೇ ಹಣೆ ಬರ. ಎಲೆಕ್ಷನ್ ಸೋತ್ಬಿಟ್ರೆ ಏನಾಗುತ್ತೆ? ದುಡ್ಡು ಬೇಕಲ್ಲ, ಇದ್ದಾಗ ಮಾಡ್ಕೊಂಬಿಡೋಣ. ಯಾವಾಗ ಇದ್ದಾಗ ಮಾಡ್ಕೊಂಬಿಡಬೇಕು ಅಂತ ಶುರು ಮಾಡ್ತಿರೋ ಅದು ಗ್ರೀಡ್ ಆಗುತ್ತೆ. ಅದು ಇನ್ಸೆಕ್ಯೂರಿಟಿ, ಅಭದ್ರತೆಯ ಲಕ್ಷಣ, ಅದು ರೋಗ. ಅದು ಎಲ್ಲಿವರು ಮನುಷ್ಯ ತನ್ನ ಸಾಕು ಅಂತಾನೋ ಅವು ಚೆನ್ನಾಗಿ ಬದುಕ್ತಾನೋ. ಇವತ್ತಿನ ಯುವ ಉದ್ಯಮಿಗಳಿಗೆ ಅಂದರೆ ಸ್ಟಾರ್ಟಪ್ ಮಾಡೋರು ಇರ್ಬೋದು, ಹೊಸದಾಗಿ ಉದ್ಯಮ ಮಾಡೋದು, ತಾವು ಅವ್ರಿಗೆ ಏನು ಹೇಳಿ ಬಯಸ್ತೀರಿ? ಯಾವ ಥರ ಪ್ಲ್ಯಾನನ್ನು ಮಾಡ್ಕೊಂಡು ಹಣ ಗಳಿಸ್ಬೇಕು, ಆ ಥರ ಉದ್ಯಮವನ್ನು ಯಾವ ಥರ ಮಾಡಬೇಕು? ಅಲ್ಲ, ಉದ್ಯಮ ಮಾಡಿ. ಫಸ್ಟ್ ಆಫ್ ಆಲ್ ಸರ್ವೆ ಮಾಡಿ. ಮೊದಲು ಅವಶ್ಯಕತೆ ಇದೆಯಾ ನೀವು ಮಾಡೋದನ್ನು ನೋಡಿ. ಈಗಾದರೂ ಮಾಡಿದ್ದಾರಾ ಅಂತ. ಡೋಂಟ್ ಇನ್ವೆಂಟ್ ದ ವೀಲ್ ಅಗೇನ್, ನೋಡ್ಕೊಂಡು ಮಾಡಿ. ಸೆಕೆಂಡ್ಲಿ, ಅವಶ್ಯಕತೆ ಇದ್ದರೆ ಖಂಡಿತ ಮಾಡಿ, ಜನ ತೊಗೋತಾರೆ ಅದನ್ನು. ಮಾರಾಟ ಮಾಡೋ ಕೂಡ ಬುದ್ಧಿ ಅಂತ ಇಟ್ಕೊಳ್ಳಿ. ಅದು ಈಗ ಮೊದಲಿನಂಗೆ ಜಗತ್ತಿಲ್ಲ. ನೀವು ಮಾಡೋದು ಗೊತ್ತಾದ್ರೆ ಮತ್ತೊಬ್ಬರು ತಕ್ಷಣ ರಿಪೀಟ್ ಮಾಡಿಬಿಡ್ತಾರೆ ಯಾರು. ಪೇಟೆಂಟ್ ತೊಗೊಳ್ಳೋದಾಗಲಿ, ಜನನ ಸೇರಿಸ್ಕೊಳ್ಳೋದಾಗಲಿ, ಮಾರ್ಕೆಟಿಂಗ್ ಭಾಳ ಮುಖ್ಯ. ನಿಮ್ಗೆ ಗೊತ್ತಿದೆ, ಎಷ್ಟೋ ದೊಡ್ಡ ಸಂಶೋಧನೆಗಳು ಮಾರ್ಕೆಟಿಂಗ್ ಇಲ್ಲದೆ ಬಿದ್ದು ಹೋಗಿದ್ದಾವೆ. ಸಣ್ಣ ಸಣ್ಣ ಸಂಶೋಧನೆ ದೊಡ್ಡದಾಗಿಬಿಟ್ಟಿದ್ದಾವೆ ಒಂದೊಂದು. ಆ ಮಾರ್ಕೆಟಿಂಗ್ ಚೆನ್ನಾಗಿರಬೇಕು. ಅದಕ್ಕೆ ನಿಮ್ಮ ಟೀಮ್ ಉದ್ದಿಮೆ ಮಾಡುವಾಗ ನೀವು ಏನು ಪ್ರಾಡಕ್ಟ್ ಮಾಡ್ತೀರಿ ಅದನ್ನು ಮಾರ್ಕೆಟ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ಸ್ ಕೇಳಿ, ಎಕ್ಸ್ಪರ್ಟ್ಸ್ ಇದ್ದಾರೆ ಮಾರ್ಕೆಟಿಂಗ್, ಅವ್ರ ಗಮನ ತೊಗೊಳ್ಳಿ. ನಾನೇ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು 3 ಥರ ಇದ್ದಾರೆ. ಒಬ್ಬರು ಸಂಶೋಧನೆ ಮಾಡುವಂಥವ್ರು, ಅದನ್ನು ಪ್ರಾಡಕ್ಟ್ ಮಾಡುವಂಥವ್ರು, ಮೂರನೇದು ಮಾರುವಂಥವ್ರು. 3 ಬೇಕು. ಸಂಶೋಧನೆ ಇಲ್ಲದೆ ಪ್ರಾಡಕ್ಟ್ ಮಾಡೋಕ್ಕಾಗಲ್ಲ, ಪ್ರಾಡಕ್ಟ್ ಇಲ್ಲದೆ ಮಾರೋಕ್ಕಾಗಲ್ಲ. ಅದು ಎಲ್ಲದರಲ್ಲೂ ಮುಖ್ಯ ಯಾವುದು ಅಂದರೆ ಫಸ್ಟ್ ಸಂಶೋಧನೆ ಆಗಬೇಕು, ಅದಕ್ಕೆ ಪೂರಕವಾದಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು. ಇಟ್ಕೊಂಡಾಗ ಮಾತ್ರ ಆಗುತ್ತೆ. ಕನ್ನಡದ ಉದ್ಯಮಗಳಿಗೆ ಎಲ್ಲೋ ಒಂದು ಸಲ ಏನಾಗ್ತದೆ, ಬೇರೆ ಕಡೆ ರಾಜ್ಯದವರೆಲ್ಲ ಬಂದು ಉದ್ಯಮಗಳು ಮಾಡ್ತಾಯಿದ್ದಾರೆ, ನಮಗೆಲ್ಲೋ ಒಂದು ಸಲ ಸಿಗ್ತಾ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ ಅಲ್ಲ. ಈಗ 3 ಸೌಕರ್ಯಗಳು ಸಿಗಬೇಕು, ಅದನ್ನು ಸರ್ಕಾರ ಒದಗಿಸ್ಬೇಕು. ನಮ್ಮ ದೇಶದಲ್ಲಿ ಸಂಭ್ರಮ ಇರಬೇಕು, ದುಡ್ಡು ಬರಬೇಕು ಅಂದರೆ ಫೆಸಿಲಿಟಿ ಕೊಡಬೇಕಾಗತ್ತೆ. ಕರ್ನಾಟಕ ಭಾಳ ಒಳ್ಳೆಯ ಜಾಗ, ನಿಜವಾಗ್ಲೂ ಉದ್ದಿಮೆದಾರರಿಗೆ ಭಾಳ ಒಳ್ಳೆಯ ಜಾಗ. ಒಳ್ಳೆಯ ಗಾಳಿ ಇದೆ, ಒಳ್ಳೆಯ ವಾತಾವರಣ ಇದೆ, ಹವಾಮಾನ ತುಂಬ ಚೆನ್ನಾಗಿದೆ ಕರ್ನಾಟಕದ್ದು. ಅದರಿಂದ ಹುಡುಗರು ಇಲ್ಲಿ ಮಾಡಬೇಕು. ಬೇರೆ ಕಡೆ ಹೋಗಬೇಕು ಅಂದರೆ ಸಿಗ್ತದೆ, ಇಲ್ಲ ಅಂತಲ್ಲ. ಅದು ಇಲ್ಲಿ ಸಿಗುವಂಥ ಅವಕಾಶ ಸಿಗೋಲ್ಲ. ಇಲ್ಲೇ ಮಾಡಬೇಕು, ಇಲ್ಲೇ ಇದ್ದುಕೊಂಡು ಇಲ್ಲೇ ಮಾಡಬೇಕು. ನನಗೊಂದು ಆಸೆ ಇದೆ, ಕನಸಿದೆ ನನಗೆ. ಗುರುಜಿ, ಒಬಾಮ ಪ್ರೆಸಿಡೆಂಟ್ ಆದಾಗ ಭಾಷಣ ಮಾಡಿದರು, ಫಸ್ಟ್ ಪಕ್ಷರೋದು ಪ್ರೆಸಿಡೆಂಟ್ ಆದಾಗ. ಐ ರಿಪ್ರೆಸೆಂಟ್ ದ ನೇಷನ್ ದಟ್ ಪ್ರೊಡ್ಯೂಸ್ಡ್ ಅ ವಿಂಡೋ, ದಟ್ ಪ್ರೊಡ್ಯೂಸ್ಡ್ ಫೇಸ್ಬುಕ್, ಪ್ರೊಡ್ಯೂಸ್ಡ್ ಏನೇ ಹೇಳ್ಕೊಂಡೋದ್ರು.
ನಮ್ಮ ದೇಶದಲ್ಲಿ ಯಾವಾಗ ಆಗೋದು? ನಮ್ಮ ಹೊರಗೆ ಅಲ್ಲಿ ಬರೀ ಕೆಲಸ ಮಾಡ್ತೀವಿ ನಾವು, ನಮ್ಮದೊಂದು ಮಾಡೋಕ್ಕಾಗಲ್ವ? ಇದು ಇಂಡಿಯಾದಿದು ಈ ಕಾಂಟ್ರಿಬ್ಯೂಷನ್. ಇಡೀ ಪ್ರಪಂಚ ಬಳಸುತ್ತೆ ಅದನ್ನು. ಹೆಸರು ಗೇಟು, ಮಾಡಿದ್ದು ವಿಂಡೋ ಅಲ್ವಾ, ಪ್ರಸಿದ್ಧ ಆಯಿತು. ನಮ್ಮಲ್ಲಿ ಯಾಕೆ ಆಗಬಾರ್ದು? ನಾವು ಮಾಡೋ ಶಕ್ತಿ ಇಲ್ವ? ಇದೆ, ಮಾಡಬೇಕಷ್ಟೇ. ಪ್ರತಿಯೊಂದು ಆಟದಲ್ಲಿ ಮೆಂಟರ್ಗಳು ಇರ್ತಾರೆ, ಕೋಚ್ಗಳು ಇರ್ತಾರೆ. 45 ನಿಮಿಷ ಫುಟ್ಬಾಲ್ ಆಟದಲ್ಲಿ ಕೂಡ 3 ಜನ ಕೋಚ್ ಇರ್ತಾರೆ. ಹೀಗೆ ಉದ್ಯಮದಲ್ಲಿ ಕೋಚಿಂಗ್ ಮೆಂಟರ್ಗಳು ಬೇಕೇ ಬೇಕು, ಖಂಡಿತ ಬೇಕು. ಎಷ್ಟೋ ಜನ ಪಾಪ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಇಟ್, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಪ್ರೊಡಕ್ಷನ್ ಲಾಸ್ ಆಗುತ್ತೆ, ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಮೆಂಟರ್ ಬೇಕೇ ಬೇಕು. ಮೆಂಟರ್ ಗೈಡ್ ಮಾಡ್ತಾರೆ, ಹೀಗೆ ಮಾಡಿ ಈ ಹಂತದಲ್ಲಿ ಮಾಡಿ, ಒಮ್ಮೆ ದುಡ್ಡು ಇನ್ವೆಸ್ಟ್ ಮಾಡಬೇಡಿ, ಸ್ವಲ್ಪ ಮಾಡಿ ಹೇಳ್ಕೊಡ್ತಾರೆ. ಮೆಂಟರ್ ಖಂಡಿತ ಬೇಕಾಗುತ್ತೆ. ಕಡೆ ಪ್ರಶ್ನೆ ಗುರುಜಿ, ಎಲ್ಲ ನಮ್ಮ ವೀಕ್ಷಕರಿಗೆ ತಾವು ಉದ್ಯಮಗಳನ್ನು ಮಾಡೋದಕ್ಕಿಂತ ಮುಂಚೆ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು? ಆ ತಯಾರಿ ಮುಖ್ಯ ಅಂದರೆ ಇಷ್ಟೇ. ಮೊದಲು ನಾನು ಹೊಸದೇನೇನಾದರೂ ಮಾಡಬೇಕು ಅಂತ ಒಂದು. ಸೆಕೆಂಡು, ಅಲ್ಲೇನಾದರೂ ನಷ್ಟ ಆದರೆ ಎದೆ ಕೊಡಬಾರ್ದು, ಮತ್ತೊಂದು ಮಾಡೋಣ ಪ್ರಯತ್ನ ಅಂಥೇಳಿ. ಜೊತೆಗೊಂದಿಷ್ಟು ಜನ ಕರ್ಕೊಳ್ಳಿ, ಉದ್ಯಮ ಮಾಡೋವ್ರನ್ನ, ಆ ಮನಸ್ಸಿರೋರು ನೋಡ್ಕೊಳ್ಳಿ. ಹೊಸದನ್ನಾಗಿ ಮಾಡೋದಕ್ಕೆ ಅಕಸ್ಮಾತ್ತಾಗಿ ಸೋತ್ರೆ ಎದೆಗೆಡದೇ ಇರೋದನ್ನು ಮತ್ತೆ ಪ್ರಯತ್ನ ಮಾಡಿ, ಬಿಡದೆ ನಿಮ್ಮ ತಲೆಗೊಂದು ಐಡಿಯಾ ಬಂದಿದ್ದರೆ ಐಡಿಯಾನ ರಿಯಲೈಸ್ ಆಗೋವರೆಗೂ ಹಾರ್ಡ್ ವರ್ಕ್ ಮಾಡಬೇಕು, ಆಗುತ್ತೆ. ಥ್ಯಾಂಕ್ ಯು. ಧನ್ಯವಾದ. ಇದಾಗಿತ್ತು ವಿಶೇಷವಾದಂಥ ಸಂದರ್ಶನ ಗುರುಗಳ ಜೊತೆಗೆ. ಯಾವುದಕ್ಕೂ ಕೂಡ ಧೈರ್ಯವನ್ನು ಕೇಳಬೇಡಿ, ಅಂದರೆ ಸೋತರೂ ಕೂಡ ಮತ್ತೆ ಪ್ರಯತ್ನ ಮಾಡೋದ್ರ ಮುಖಾಂತರ ಉದ್ಯಮದಲ್ಲಿ ಗೆಲ್ಬೋದು ಅಂತೇಳಿ ಗುರುಗಳ ಒಂದು ಮಾಹಿತಿಯನ್ನು ನೀಡೋದು. ಮತ್ತೊಂದು ವಿಶೇಷವಾದ ಸಂಚಿಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.